ಲಾಲಿಪಾಪು ಮೀಮಿ ಮೀಮಿ ಇಲ್ಲಿ ಇಲ್ಲಿ ಬರ್ತಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ಪೂಜಾರಮ್ಮ. ನೋಡಿ ಪಾತ್ರೆ ತೊಳೆಯೋಕೆ ಬೆಳಗ್ಗೆ ನನಗೆ ಈ ತಕ್ಷಣ ಪಾತ್ರೆ ತೊಳೆಯೋಕೆ ನೈಟ್ ಬಂದುಬಿಟ್ಟು ಊಟ ಮಾಡಿ ಹಂಗೆ ಮಲ್ಕೊಂಡ್ಬಿಟ್ಟಿದ್ವಿ ಎಲ್ಲ ಹಂಗಂಗೆ ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ನೂರಾಲೆ ಏನು ಆಟ ಆಡ್ಕೊಳ್ತಾ ಅವ್ರೆ ಮಕ್ಕಳಿಗೆಲ್ಲ ಅಕ್ಕಿ ಎಲ್ಲ ಪಾತ್ರೆ ತೊಳೆದ್ಬಿಡೋಣ ತೊಳಿತಾ ಇದ್ದೀನಿ. ಏನು ಮಾಡಿದ್ಯಾ ತಿಂಡಿ? ಟೊಮೊಟೊ ಬಾತು ಹೋಗಿಲ್ಲ. ಹಾಂ ಏರೋ ಹೋಗಿಲ್ಲ. ಟೊಮೊಟೊ ಬಾತ್ ಮಾಡಿ ತಿಂಡಿ ನೋಡಿ. ಇಲ್ಲಿ ನಮ್ಮ ಪೂಜೆ ರೆಡಿ ಮಾಡ್ತಾಯಿದ್ದೆ. ಈ ಮೇಡಿ ಮಾಡಂಗಿಲ್ಲ. ನಮ್ಮ ಮಾವ ನೋಡಲ್ಲ ಎಷ್ಟು ಚೆನ್ನಾಗಿ ಮಾಡ್ತೈತೆ ಪೂಜೆನ. ಆಗಳೆಲ್ಲ ಇಲ್ವಾ? ಹಂಗೆ ಗೊತ್ತು. ಗೈಸ್ ನೋಡಿ, ನಮ್ಮ ಬುಜ್ಜಿನ ನಮ್ಮ ಮಾವ ಪೂಜೆ ಮಾಡಿಬಿಟ್ಟು ಹೊರಗಡೆ ಪೂಜೆ ಮಾಡ್ಲಿಕ್ಕೆ ಅಂತ ಹೋದ್ರು. ಅವನು ಊದ್ಬತ್ತಿ ತಗೊಂಡು ಹಚ್ಕೊಂಡು ಪೂಜೆ ಮಾಡೋ ಥರ ದೀಪಕ್ಕೆಲ್ಲ ಇಟ್ಕೊಂಡು ನೋಡಿರಿ, ಸುಮ್ಮನೆ ಊದ್ಗಡ್ಡಿನ ಹಚ್ಚಿಲ್ಲ, ಸುಮ್ಮನೆ ಹಿಂಗೆ ಅಂಟ್ಕೊಂಡು ಓಡಾಡ್ತಿದ್ದಾನೆ. ಮಕ್ಕಳೇ ಹಂಗೆ ಅಲ್ವಾ, ನಾವು ಯಾವ ಥರ ಹೇಳ್ಕೊಡ್ತೀವೋ, ನಾವು ಯಾವ ಥರ ಮಾಡ್ತೀವೋ ಅದನ್ನೇ ನೋಡ್ಕೊಂಡು ಕಲ್ಕೊಳ್ತಾರೆ. ನೋಡಿ ಹೊರಗಡೆ ಎಲ್ಲ ಪೂಜೆ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ. ಗೈಸ್ ನೋಡ್ರಿ, ಅವರೇ ನಮ್ಮ ಭಾವ. ಫೋನ್ ನೋಡ್ಕೊಂಡು ಕುತ್ಕೊಂಡವ್ರಲ್ಲ ಅವರೇ. ದುಡ್ಡಿಗೆ ಹೊರಟವ್ರೆ. ಸೊ ತಿಂಡಿಗೆ ಟೊಮೊಟೊ ಬಾತ್ ಮಾಡಿದ್ಲು. ಮಕ್ಕಳಿಗೆ ಏನಂದರೆ ಇಲ್ಲಿ ಆಟ ಆಡ್ಕೊಂಡು ಹೊಟ್ಟೆ ಹಶ್ವು ಅನ್ನೋದೇ ಗೊತ್ತಾಗೋದಿಲ್ಲ. ಊರಲ್ಲಿದ್ದರೆ ಹೊಟ್ಟೆ ಹಶ್ವು ಅಂತಿರ್ತಾರೆ, ಆಟ ಆಡ್ಮೇಲೆ ಗೀಲ್ ಬಿದ್ದುಬಿಟ್ರೆ ಹೊಟ್ಟೆ ಹಶ್ವಾಗೋದು ಗೊತ್ತಾಗಲ್ಲ. ವಯಸ್ಸು ನೋಡಿ, ಚಿಕನ್ ಸಾಂಬಾರು ಮಾಡ್ತಿದ್ದಾಳೆ ನಮ್ಮ ಅಕ್ಕ. ಚಿಕನ್ ಸಾಂಬಾರು ರೆಡಿ ಮಾಡ್ತಾ ಇದ್ದಾರೆ ಮೇಡಮ್ ಅವರು. ನನ್ನಂಗೆ ಮಾಡ್ತಾರೆ ಇಲ್ಲ ನನ್ನಷ್ಟೇನು ಮಾಡಕ್ಕೆ ಬರಲ್ವ ನೋಡೋಣ. ಚೆನ್ನಾಗಿ ಮಾಡ್ತಾಳೆ ಅಡುಗೆ ಮಾಡೋದ್ರೆ. ಫೇಮಸ್ ಅಕ್ಕಯ್ಯ. ಹೋಟ್ಲ್ ಬಿಟ್ಲಿಕ್ಕೆ ಅತ್ತ ಹೋಟ್ಲಿಕ್ಕು ಇಬ್ರು ಸೇರಿ ಹೋಟ್ಲಿಕ್ಕೆ ಹೇಳು. ಹೆಂಗು ಇಬ್ರು ಕುಕಿಂಗ್ ಚೆನ್ನಾಗಿ ಮಾಡ್ತೀವಿ ಇಬ್ರು. ಅಕ್ಕ ಈಗ ರಿಸ್ಕ್ ಆಗಂಗಿಲ್ಲ, ಹಿಂಗೆ ಸುಮ್ಮನೆ ಮಾಡ್ಕೊಂಡು ತಿಂದು ಮನೆಗೆ ಅಂದರೆ ಅಷ್ಟೇ ಕೆಲಸ. ಮನೆಗಳು ಕೆಲಸ ಮಾಡ್ಕೊಂಡು ತಿಂದು ಮನಿಕಮ್ಮದು. ಒಟ್ನಾಗ ನಿದ್ದೆ ಮಾಡ್ಬೇಕು ಮಧ್ಯಾಹ್ನ ಟೈಮು, ಫ್ರೀಯಾಗಿರಬೇಕು, ಟೆನ್ಷನ್ ಇಲ್ದಂಗೆ, ಅಷ್ಟೇ ಕೆಲಸ. ಏನದಪ್ಪ ಆಗ್ತೀಯ. ಹೆಣ್ಮಕ್ಳಿಗೆ ಯಾವುದಾದ್ರು ಒಂದು ಕೆಲಸ ಅಂದರೆ ಕೈ ಕಸಬು ಇರಬೇಕು ಅಂತಾರೆ. ಯಾಕೆಂದರೆ ಪ್ರತಿಯೊಂದಕ್ಕೂ ಗಂಡನ ಹತ್ರನೇ ದುಡ್ಡು ಕೇಳೋದು, ಅಂದರೆ 10 ರೂಪಾಯಿ 20 ರೂಪಾಯಿಗೆಲ್ಲ ಗಂಡನ ಹತ್ರನೇ ದುಡ್ಡು ಕೇಳಬೇಕು ಅಂದರೆ ನಮಗೂ ಬೇಜಾರ. ಸೊ ಅದಕ್ಕೆ ಏನಾದರೂ ಒಂದು ಕೈ ಕಸಬು ಇರ್ಬೇಕು ಹೆಣ್ಮಕ್ಳಿಗೆ. ಅದಕ್ಕೆ ನಾವು ಅಕ್ಕನೂ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿರೋದಲ್ಲ, ಏನು ಕೆಲಸ ಮಾಡ್ತೀರಾ ನೀವು? ಏನು ತಿರುವಲ್ಲ ನೋಡಿ. ಅದು ರಘು ಜೋಯ್ಕೊಂಡಿದ್ದಲ್ಲ ಫಸ್ಟ್ ಒಂದಿಷ್ಟು ವಾಷಿಂಗ್ ಮಿಷಿನ್ಗೆ ಹಾಕು ಅನ್ನ ಮರೆಸಿ. ಸೊ ಒಂದೆರಡು ಬೆಲ್ದಣ್ಣಿದ್ವು. ಸೊ ಅದಕ್ಕೆ ಬೆಲ್ದಣ್ಣಿನ ಜ್ಯೂಸ್ ಮಾಡೋಣ ಅಂತಂದು ಮಕ್ಳು ಆಲ್ರೆಡಿ 2 ತಿಂದ್ಕೊಂಡು ಖಾಲಿ ಮಾಡಿದ್ರು. ಇನ್ನೊಂದೇ ಒಂದಿತ್ತು, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ಮಾಡ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ. ಬೆಲ್ಲ ಹಾಕಿದ್ರೇ ಚೆಂದ ಬೆಲ್ದಣ್ಣಿನ ಜ್ಯೂಸ್ಗೆ, ಯಾವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬುಜ್ಜಿ ಅಂತೂ ಆಲ್ರೆಡಿ ಓಡಾಡ್ತಿದ್ದ ಜೂಚು 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 ಅಂತಂದು. ಅವನಂತೂ ಐಸ್ ಕ್ರೀಮು ಜ್ಯೂಸು ಅಂದರೆ ಸಖತ್ ಇಷ್ಟಪಡ್ತಾನೆ. ಒಂದು ಸರಿ ಆವಾಗಲೇ ಜ್ಯೂಸ್ ಮಾಡ್ತೀವಪ್ಪ ಯಾರು ಕುಡಿತೀರಾ ಅಂದಿದ್ದಕ್ಕೇ ಆವಾಗಲಿಂದ ಓಡಾಡ್ತಿದ್ದಾನೆ ಜೂಚು ಜೂಚು ಅಂದ್ಕೊಂಡು. ಮಕ್ಳಿಗೆ ಒಂದು ಸರಿ ಹೇಳಿದ್ರೆ ಹಂಗೇನೆ ಅದನ್ನೇ ಹಿಡ್ಕೊಬಿಡ್ತಾರೆ. ಅಂದರೆ ಅವನಿಗೆ ತುಂಬ ಇಷ್ಟ ಜ್ಯೂಸು ಮತ್ತು ಐಸ್ ಕ್ರೀಮು ಈ ಥರದ್ದೆಲ್ಲ ತುಂಬ ಇಷ್ಟಪಟ್ಟು ತಿಂತಾನೆ. ಊಟಕ್ಕಿಂತ ಜಾಸ್ತಿ ಅದನ್ನೇ ತಿಂತಾನೆ ಹೇಳ್ರಿ.
ಬುಜ್ಜಿ ಅಂತೂ ನನ್ನ ಹತ್ರ ಬರ್ತಾನೆ ಇರಲಿಲ್ಲ. ಏನಂದರೆ ಈಗ 2 ದಿನ ಬೆಂಗ್ಳೂರಿಗೆ ಬಂದು 2 ದಿನ ಆಗಿರೋದಕ್ಕೆ ಸೊ ಬರ್ತಾನೆ ಅವಾಗವಾಗ. ಅವನು ಬೇರೆಯವ್ರ ಹತ್ರ ಎಲ್ಲ ಹೋಗಲ್ಲ, ಯಾಕಂದರೆ ಅವ್ರು ಮೂವರೇ ಮನೇಲಿ ಇದ್ದು ಅವರೇ ರೂಢಿಯಾಗಿದೆ. ನಮ್ಮ ಅಮ್ಮನ ಹತ್ರನೂ ಕೂಡ ಹೋಗೋದಿಲ್ಲ. ಸೊ ಇವತ್ತು ನೋಡಿ ಫೋನ್ ಕೊಟ್ಬಿಟ್ಟು ಕುಂಡಿಸ್ಕೊಂಡಿದ್ದೀನಿ ತಲೆಬಾಚನ ಅಂತಂದು. ಫೋನ್ ಕೊಟ್ಟು ಕುಂಡಿಸ್ಕೊಂಡಿದ್ದೀನಿ, ಇಲ್ಲಾಂದರೆ ಬರೋದಿಲ್ಲ ಅವ್ನು ಫೋನ್ ಕೊಟ್ಟಿಲ್ಲ ಅಂದರೆ. ಅದಕ್ಕೆ ಫೋನ್ ಕೊಟ್ಬಿಟ್ಟು ತಲೆ ಬಾಚುತ್ತಾ ಇದ್ದೀನಿ. ಚಿಕ್ಕವನು ನೋಡಿ, ನನ್ನ ಮಗ ಚಿಕ್ಕವನು ಹೆಂಗೆ ಕುಟ್ಟುತ್ತಾವನು ಹಿಂದೆಗಡೆ ಕೂತ್ಕೊಂಡು. ಸೊ ನನಗೇನಂದರೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅವನಿಗೆ ಹೆಂಗಿದ್ರು ಇನ್ನೂ ಮಂಡೆ ಕೊಟ್ಟಿಲ್ವಲ್ಲ, ಅದಕ್ಕೆ ತಲೆ ಬಾಚನ ಅಂತಂದು ಕುಂಡಿಸ್ಕೊಂಡಿದ್ದೀನಿ. ಫ್ರಂಟಲ್ಲಿ ಕ್ರಾಫ್ಟ್ ತೆಗೆದ್ಬಿಟ್ಟು ಹಿಂದಕ್ಕೆ ಜುಟ್ಟು ಹಾಕೋಣ ಅಂತಂದು ಕುಂಡಿಸ್ಕೊಂಡಿದ್ದೀನಿ. ನಮ್ಮಕ್ಕ ನೋಡಿಬಿಟ್ಟು ಈ ಹುಡುಗಿ ಮಾಡಾಕೊಳ್ಳೋ ಅವನ್ನ ಅವ ಹಂಗೆಲ್ಲ ಮಾಡಬೇಡ ಬಿಡಿ ಅಂತಿದ್ಲು. ಸುಮ್ಮನಿರು, ಚಿಕ್ಕ ಮಕ್ಳಿಗೆ ಈ ಥರ ಇದ್ರೇ ಚೆಂದ ಅಂತಂದು ಆ ಥರ ತಲೆ ಬಾಚಿ ರೆಡಿ ಮಾಡಿದ್ದೆ. ಆಗಲೇ ಇವಾಗ ಮಧ್ಯಾಹ್ನದ್ದು ಊಟ ಮಾಡ್ತಾಯಿದ್ದಾರೆ. ಚಿಕನ್ ಸಾಂಬಾರು ಮಾಡಿದ್ಲು. ಸೊ ನನಗೆ ಕರೆಕ್ಟಾಗಿ ಕಟ್ಟಿದ್ದಾಳೆ ಮುದ್ದೆ ಚಿಕ್ಕದಾಗೇ. ಸೊ ದಪ್ಪ ಆದರೆ ಮತ್ತೆ ಮುರಿದಾಕ್ತಾರೆ ಅಂತಂದು ಎಲ್ರಿಗೂ ಚಿಕ್ಕದಾಗಿ ಹಂಗೆ ಕಟ್ಟಿಬಿಟ್ಟಿದ್ಲು. ಹಾಗೆ ಎಲ್ಲರೂ ಊಟ ಮಾಡಿಕೊಂಡು ಇವಾಗ ಮಕ್ಕಳಿಗೆ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತಂದು ಪಾರ್ಕಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ, ರೋಡಲ್ಲಿನೂ ಕಿತ್ತಾಡ್ತಿದ್ದಾರೆ, ಎಲ್ಲೋದ್ರೂ ಕಿತ್ತಾಡೋದು ಬಿಡಲ್ಲ. ಊರಲ್ಲಿದ್ದರೆ ಯಾವಾಗ ಬರ್ತೀರಾ, ಯಾವಾಗ ಬರೋಣ ಅಂತಂದು ಇಬ್ಬರು ಫೋನ್ ಮಾಡ್ಕೊಂಡು ಏನು ಮೇಲೆ ಮಾತಾಡ್ತಿರ್ತಾರೆ. ಇಲ್ಲಿ ನೋಡ್ರಿ, ಅಲ್ಲೇ ಎಷ್ಟು ಬೇಗ ಕಿತ್ತಾಡ್ತಿದ್ದಾರೆ. ಮಕ್ಕಳಂಗೆ ಒಂದೇ ಥರ ಇದ್ದರೆ ಕಿತ್ತಾಡ್ತಾನೆ ಇರ್ತಾರೆ ಯಾವಾಗ್ಲೂ. ಸೊ ಗೈಸ್ ನೋಡಿ, ವಾಕಿಂಗಿಗೆ ಅಂತ ಪಾರ್ಕಿಂಗಿಗೆ ಬಂದಿದ್ದಾರೆ. ಬುಜ್ಜಿ ಏನಿಲ್ಲ, ಅಳ್ಳಾಡಲ್ಲಪ್ಪ, ಸೈಲೆಂಟಾಗಿ ಕುತ್ಕೊಬಿಟ್ಟಿದ್ದಾನೆ. ನಿಧಾನಪ್ಪ, ನಿಧಾನ ಬಾ. ಆ ಕಡೆಯಿಂದ ಹೋಗ್ಬೇಕು, ಆ ಕಡೆಯಿಂದ ಅಲ್ಲಿ ಆ ಕಡೆ ಹತ್ತದ, ಇಲ್ಲಿ ಬಾರಪ್ಪ. ಬಾರಪ್ಪ ಇಲ್ಲಿಕ್ಕಿ ಜೋಕಾಲಿ ಆಡಿವಿಂದ ಬಾ. ಹಂಗೆ ಬಾ, ಹಂಗೆ ಇಳಿದ್ ಬಾ, ಹಂಗೆ ಕೂತ್ಕೊಂಡು ಜಾರು. ಆಕ ಸ್ಲಿಪ್ಪರ್ ಹಾಕ, ಜೋಕಾಲಿ ಆಡಿವಿಂದ ತೋರಿಸ್ತೀನಿ. ಆಗಲ್ಲಪ್ಪ, ಎಲ್ಲ ಐತಲ್ಲ ನಡಿ, ಬಂದೈತೆ ಬಾ. ಗೈಸ್ ನೋಡ್ರಿ ಹೆಂಗ, ಹುಷಾರು, ನಿಧಾನ. ಏನು ಆಗ್ತಾರ ಹುಷಾರಲ್ಲಿ, ಪಾಪು ಇಲ್ವಾ? ಸೈಡಲ್ಲಿ ನಡಿಬೇಕು ನೋಡಿ. ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಿರೋದು ರೋಡ್ ಉದ್ದಕ್ಕೂ, ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಿದ್ದಾರೆ. ಈ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇದು. ಸೊ ಗೈಸ್ ನೋಡಿ, ಡಿನ್ನರಿಗೆ ಬಂದಿದ್ದೀವಿ ಹುಡುಗರಲ್ಲೇ. ಏಯ್ ಬುಜ್ಜಿ, ಕುತ್ಕ, ಸುಮ್ಮನೆ ಕುತ್ಕ. ಏನು ಹುಡುಕ್ತಿದ್ಯಮ್ಮ? ರೋಟಿ ಕರಿ, ದಾಲ್ ತಡಕ, ರೋಟಿ ಕರಿ ಮತ್ತೆ ಪನ್ನೀರ್ ಟಿಕ್ಕಾ. ಎಲ್ಲರಿಗೂ ಅಷ್ಟೇ. ಸೊ ಐಟಮ್ ಎಲ್ಲ ಆರ್ಡ್ರ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ಅದೆಲ್ಲ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತಂದು ಫಸ್ಟು ಗೋಬಿ ತೊಗೊಂಡಿದ್ವಿ. ಸೊ ಗೋಬಿ ಎಲ್ಲ ತಿಂತಾಯಿದ್ದೀವಿ. ಗೋಬಿ ತೊಗೊಂಡು ಮಕ್ಕಳಿಗೆ ಸ್ವಲ್ಪ ಖಾರ ಆಯಿತು ಅನಿಸುತ್ತೆ. ಸುರ ಅಂತ ಇದ್ರು ಗೋಬಿ ತಿನ್ನಲಿಕ್ಕೆ, ಖಾರ ಆಗಿತ್ತಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ. ಗೋಬಿ ಎಲ್ಲ ತಿನ್ನೋ ಅಷ್ಟರಲ್ಲಿ ನಾವೇನು ಆರ್ಡ್ರ್ ಮಾಡಿದ್ವಲ್ಲ ಅದೆಲ್ಲ ಬಂತು. ಬಟರ್ ರೋಟಿ, ಪಾಲಕ್ ಪನ್ನೀರು, ಕ್ಯಾಪ್ಸಿಕಮ್ ಕರಿ, ವೆಜ್ ಫ್ರೈಡ್ ರೈಸ್, ಪನ್ನೀರ್ ಟಿಕ್ಕಾ.
ಗೋಬಿ ಮುಂಚೆಲೆ ಆರ್ಡ್ರ್ ಮಾಡ್ಕೊಂಡಿದ್ವಲ್ಲ, ಸೊ ಇದಿಷ್ಟು ತಿಂದ್ಕೊಂಡು ಮನೆ ಕಡೆ ಬಂದ್ವಿ. ಏನಂದರೆ ನನಗಂತೂ ಮಧ್ಯಾಹ್ನ ಬೇರೆ ಚಿಕನ್ ಸಾಂಬಾರಲ್ಲಿ ಊಟ ಮಾಡಿದ್ವಲ್ಲ, ಸೊ ಇವಾಗ ಊಟ ಮಾಡೋ ಥರನೇ ಇರಲಿಲ್ಲ, ಅಷ್ಟು ಹೊಟ್ಟೆ ತುಂಬಿತ್ತು. ಆದರೂ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಕರ್ಕೊಂಡು ಬಂದರು. ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿ ಊಟ ಮಾಡ್ಕೊಬಿಟ್ಟು ನೋಡ್ರಿ ಬುಜ್ಜಿ ಯಾವ ಥರ ಓಡಾಡ್ತಿದ್ದಾನೆ ಅಂತಂದು, ಅವನಿಗೆ ನೆಲದಲ್ಲಿ ಬಿಟ್ಟರೆ ಸಾಕು ಸುಮ್ಮನೆ ಓಡ್ತಿರ್ತಾನೆ, ನಿಲ್ಲೋದೇ ಇಲ್ಲ, ಹಿಡಿಯೋಕ್ಕೆ ಕೈಗೆ ಸಿಗೋದಿಲ್ಲ. ಸೊ ನೋಡಿ ಇವಾಗ ಡಿನ್ನರ್ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. ಮಕ್ಕಳಿಗೇನು ರೋಡ್ ತೋರಿಸಾಗೇ ಇಲ್ಲ, ಅವರೇ ಹೋಗ್ತಾರೆ. ಈ ಏರಿಯಾ ಅಂತೂ ಫುಲ್ ಡೀಸೆಂಟ್ ಏರಿಯಾ ಅಲ್ವಾ, ಥರ ಪೀಸಾಗಿ ಚೆನ್ನಾಗಿದೆ. ಬರ್ರಿ ಕಡೆ. ಮತ್ತು ಈ ರೋಡ್ ಸೈಡ್ ಏನಂದರೆ ಮರಗಳೆಲ್ಲ ಇದ್ದಾವೆ, ಸೊ ಅದಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ. ಅಲ್ಲಿ ಏನು ಹೋಗ್ತೀಯಪ್ಪಿ ನೀನು? ಬರ್ರ ಕಡೆ ನೋಡಿ, ರೋಡ್ ಸೈಡ್ ಪೂರ್ತಿ ಆ ಕಡೆ ಈ ಕಡೆ ಎಲ್ಲ ಮರ ನೆಟ್ಟಿದ್ದಾರೆ. ಊಟಲ್ಲ ಇದು ಚೆನ್ನಾಗಿದೆ ಒಂಥರ. ಸೊ ಗೈಸ್, ಇವತ್ತು ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಹೇಳು. ಬಾಯ್ ಬಾಯ್.